ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡ್ತಾ ಇರುವಂಥದ್ದು ಇಡೀ ದೇಶಕ್ಕೆ ಅದು ಜಗಜ್ಜಾಹೀರಾಗಿರುವಂಥ ವಿಚಾರ. ಅದರಲ್ಲೂ ಕೂಡ ಸಂಸ್ಥೆಗಳನ್ನ ರಾಜಕೀಯ ಉದ್ದೇಶಗಳಿಂದ, ರಾಜಕೀಯ ಒಂದು ಲಾಭಕ್ಕೋಸ್ಕರ ಮತ್ತು ವಿರೋಧ ಪಕ್ಷಗಳನ್ನ ಮಟ್ಟ ಹಾಕ್ತಕ್ಕಂಥದ್ದಕ್ಕೆ ಮತ್ತು ಒಂದು ರೀತಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದಕ್ಕೆ, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದಕ್ಕೆ, ಹೆದರಿಸುವಂಥದ್ದಕ್ಕೆ ಎಲ್ಲವನ್ನು ಕೂಡ ಕೇಂದ್ರದ ಸಂಸ್ಥೆಗಳನ್ನ ಉಪಯೋಗ ಮಾಡ್ತಾ ಇರುವಂಥದ್ದು ಕೂಡ ಎಲ್ರಿಗೂ ಇಡೀ ದೇಶಕ್ಕೆ ಗೊತ್ತಿದೆ. ಮತ್ತು ಅನೇಕ ದೇಶದಲ್ಲಿ ಆಗ್ತಾ ಇರುವಂತ ಕೇಸಸ್ ಏನು ಇವತ್ತಿನ ದಿವಸ ನಡೀತಾ ಇದೆ ರಾಜಕಾರಣಿಗಳ ವಿರುದ್ಧ, ಅದು ಕೇಜ್ರಿವಾಲ್ ಅವರು ಇರ್ಬೋದು, ಸೊರೇನ್ ಅವರು ಇರ್ಬೋದು, ಅದೇ ರೀತಿಯಾಗಿ ಹಿಂದೆ ನಮ್ಮ ರಾಜ್ಯದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇರ್ಬೋದು, ಚಿದಂಬರಂ ಮೇಲೆ ಇರ್ಬೋದು, ಈ ರೀತಿಯಾಗಿ ಯಾವ ರೀತಿಯಾಗಿ ಈ ಏಜೆನ್ಸೀಸ್ ಏನಿದೆ ಕೆಲಸ ಮಾಡ್ತಾ ಇದೆ ಅದು ಕೇವಲ ವಿರೋಧ ಪಕ್ಷಗಳ ಮುಖಂಡರುಗಳ ಮೇಲೆ ಮತ್ತು ಅವರ ಒಂದು ಕಾನ್ಸ್ಪಿರಸಿ ಅಂತಲೇ ಹೇಳ್ಬೋದು, ಅದನ್ನು ಉಪಯೋಗಿಸ್ಕೊಂಡು ವಿರೋಧ ಪಕ್ಷಗಳನ್ನ ದುರ್ಬಲ ಮಾಡಬೇಕು, ಒಂದೇ ಒಂದು ಪಕ್ಷ ಈ ದೇಶದಲ್ಲಿ ಇರಬೇಕು ಅಂತ ಅವರ ಒಂದು ಪ್ರಯತ್ನ ಇದೆ. ಅದೇ ರಾಜ್ಯದಲ್ಲೂ ಕೂಡ ಅದೇ ಒಂದು ಪ್ರಕ್ರಿಯೆ